ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೈಪೋಥಿಸಿಸ್ ಟೆಸ್ಟಿಂಗ್ ಅಲ್ಲಿ ಝಡ್ ಟೆಸ್ಟ್ ಮೇಲೆ. ಸೊ ಇದರಲ್ಲಿ 2 ಪ್ರಪೋಸಿಷನ್ ಇರುವಂತ ಪ್ರಾಬ್ಲಮ್ ಇದು ಕೂಡ ನೋಡಿ. ಇಲ್ಲಿ ಎ ಮೆಷಿನ್ ಪ್ರೊಡ್ಯೂಸಸ್ 16 ಡಿಫೆಕ್ಟಿವ್ ಆರ್ಟಿಕಲ್ಸ್ ಇನ್ ಎ ಬ್ಯಾಚ್ ಆಫ್ 500. ಈಗ ಯಾವುದೋ ಒಂದು ಕಂಪ್ನಿ ಇದೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಸೊ ಅದೇನಾದ್ರೂ 500 ಆರ್ಟಿಕಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತಂದ್ರೆ ಅದರಲ್ಲಿ 16 ಡಿಫೆಕ್ಟಿವ್ ಆಗಿರ್ತವೆ. ಸೊ ಆಮೇಲೆ ಏನ್ ಮಾಡ್ತಾರೆ, ಡಿಫೆಕ್ಟಿವ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದೆಯಲ್ಲ ಅಂತವ ಆಫ್ಟರ್ ಓವರ್ ಹಾಲಿಂಗ್ ಇಟ್ ಪ್ರೊಡ್ಯೂಸಸ್, ಅಂದ್ರೆ ರೆಡಿ ಮಾಡಿ ಆದ್ಮೇಲೆ ಅದನ್ನ ಮತ್ತೆ ಒಂದ್ಸಲಿ ರಿಪೇರಿ ಮಾಡ್ತಾರೆ. ಇದು ಡಿಫೆಕ್ಟಿವ್ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಲ್ಲ, ಅವಾಗ ರಿಪೇರಿ ಮಾಡೇ ಮಾಡ್ತಾರೆ. ಸೊ ರಿಪೇರಿ ಮಾಡಾದ್ಮೇಲೆ ಏನ್ ಮಾಡ್ತಾ ಇದೆ, ಪ್ರೊಡ್ಯೂಸ್ಡ್ 3 ಡಿಫೆಕ್ಟಿವ್ ಇನ್ ಎ ಬ್ಯಾಚ್ ಆಫ್ 100. ಪ್ರೊಡ್ಯೂಸ್ ಅಂದ್ರೆ ರಿಪೇರಿ ಮಾಡೋದಕ್ಕಿಂತ ಮುಂಚೆ 16 ಡಿಫೆಕ್ಟಿವ್ ಐಟಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು ಫಾರ್ 500. ಈಗ ಏನ್ ಮಾಡ್ತಾ ಇದೆ, 3 ಡಿಫೆಕ್ಟಿವ್ ಪೀಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಫಾರ್ 100. ಆಸ್ ದ ಮಿಷಿನ್ ಇಂಪ್ರೂವ್ಡ್, ಮಿಷಿನ್ ಇಂಪ್ರೂವ್ ಆಗಿದೆಯೋ ಇಲ್ವೋ ಅಂತ ನಾನು ಹೇಳ್ಬೇಕಾಗತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್. ಸೊ ಇಲ್ಲೂ ಕೂಡ ನಮಗೆ 2 ಡಿಫರೆಂಟ್ ಸಿನಾರಿಯೋ ಇರೋದು. ಒಂದು ಬಿಫೋರ್ ಓವರ್ ಹಾಲಿಂಗ್, ಇನ್ನೊಂದು ಆಫ್ಟರ್ ಓವರ್ ಹಾಲಿಂಗ್. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ, ನಲ್ ಹೈಪೋಥಿಸಿಸ್ ಅನ್ನ ಬರಿಬೇಕು. ನಲ್ ಹೈಪೋಥಿಸಿಸ್. ಸೊ ನಲ್ ಹೈಪೋಥಿಸಿಸ್ ಅಲ್ಲಿ H0 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವೇರ್ P1 is equal to P2 ಅಂತಂದ್ರೆ ಏನು ಕೂಡ ಚೇಂಜಸ್ ಆಗಿಲ್ಲ ಅಂತ. ನೋ ಸಿಗ್ನಿಫಿಕೆಂಟ್ ಚೇಂಜ್, ನೋ ಸಿಗ್ನಿಫಿಕೆಂಟ್ ಚೇಂಜಸ್ ಅಂತ ಅಂದ್ರೆ ಓದ್ಸಲಿ ಯಾವ ರೀತಿ ಇತ್ತು ಅದೇ ತರ ಐತೆ ಅಂತ. ನೆಕ್ಸ್ಟ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್. ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಏನ್ ಹೇಳುತ್ತೆ, ಚೇಂಜಸ್ ಆಗಿದೆ ಅಂತ. ಸೊ H1 ಇಂದ ರೆಪ್ರೆಸೆಂಟ್ ಮಾಡ್ತೀವಿ ವೇರ್ P1 is not equal to P2 ಅಂತ. ಗೊತ್ತಾಯ್ತಾ? ಸೊ ನಲ್ ಹೈಪೋಥಿಸಿಸ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇರೋದು, ಏನು ಕೂಡ ಚೇಂಜಸ್ ಆಗಿಲ್ಲ, ಓದ್ಸಲಿ ಯಾವ ರೀತಿ ಇತ್ತು ಅದೇ ತರ ಐತೆ ಅಂತ. ಬಟ್ ಇಲ್ಲಿ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಏನ್ ಹೇಳ್ತಾ ಇದೆ, ಇಟ್ ಈಸ್ ನಾಟ್ ಈಕ್ವಲ್ ಅಂತ ಅಂದ್ರೆ ಓದ್ಸಲಿ ಏನಿತ್ತು ಮತ್ತೆ ಈ ಸಲಿ ಏನು ಆಫ್ಟರ್ ಓವರ್ ಹಾಲಿಂಗ್ ಏನಿದೆ ಅದು ಚೇಂಜಸ್ ಆಗಿದೆ ಅಂತ ಹೇಳ್ತಾ ಇರುತ್ತೆ. ಈಗ ಸೊಲ್ಯೂಷನ್ಗೆ ಹೋಗೋಣ. ಫಸ್ಟ್ ಬಿಫೋರ್ ಓವರ್ ಹಾಲಿಂಗ್ ನ ನಾನು N1 ಅಂತ ತೊಂತೀನಿ. ಅಂತ ಅಂದ್ರೆ ಬಿಫೋರ್ ಓವರ್ ಹಾಲಿಂಗ್ 500 ಪ್ರಾಡಕ್ಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಥವಾ 500 ಆರ್ಟಿಕಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತಂದ್ರೆ ಅದರಲ್ಲಿ 16 ಡಿಫೆಕ್ಟಿವ್ ಇತ್ತು. ಸೊ ಪ್ರೊಬಬಿಲಿಟಿ P1 ಅಂತ ತೊಗೊಂತ ಹೋಗೋಣ. ಸೊ 16 ಔಟ್ ಆಫ್ 500, 16 ಔಟ್ ಆಫ್ 500 ನಮಗೆ ಡಿಫೆಕ್ಟಿವ್ ಬರ್ತಾ ಇತ್ತು. ಸೊ 16 ಡಿವೈಡೆಡ್ ಬೈ 500 ಫ್ರಾಕ್ಷನ್ಸ್ ಅಲ್ಲಿ ಹಾಕೊಳ್ಳೋಣ, ಇಲ್ಲ ಅಂತಂದ್ರೆ ನೀವು ಡೆಸಿಮಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆ, ಡೆಸಿಮಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. 16 ಡಿವೈಡೆಡ್ ಬೈ 500. ಸೊ ವ್ಯಾಲ್ಯೂ 0.032. ನೀವು ಬೇಕಾದ್ರೆ ಫ್ರಾಕ್ಷನ್ಸ್ಗೂ ಕನ್ವರ್ಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು, ಏನಾಗಲ್ಲ, ಕೊನೆ ಆನ್ಸರ್ ಸೇಮೇ ಬರ್ಬೇಕಲ್ವಾ. ನೆಕ್ಸ್ಟ್ N2 ಅಂತ ತೊಂತೀನಿ. ಆಫ್ಟರ್ ಓವರ್ ಹಾಲಿಂಗ್ ಅಂದ್ರೆ ರಿಪೇರಿ ಮಾಡಿ ಆದ್ಮೇಲೆ. ಸೊ 3 ಡಿಫೆಕ್ಟಿವ್ ಮತ್ತೆ ಪ್ರೊಡ್ಯೂಸ್ ಮಾಡ್ತಿರೋದೆಷ್ಟು 100, ಸರಿನಾ? 100 ಏನಾದ್ರೂ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತಂದ್ರೆ ಅದರಲ್ಲಿ 3 ಡಿಫೆಕ್ಟಿವ್ ಬರ್ತವೆ. 3 ಔಟ್ ಆಫ್ 100 ನನಗೆ ಡಿಫೆಕ್ಟಿವ್ ಬರುತ್ತೆ. ಸೊ 3 ಔಟ್ ಆಫ್ 100 ಅಂತ ಅಂದ್ರೆ 0.03 ಅಲ್ವಾ. 3 ಡಿವೈಡೆಡ್ ಬೈ 100 ಬೇಕಾದ್ರೆ ನೋಡಿರಿ, 3 ಡಿವೈಡೆಡ್ ಬೈ 100 is 0.03. ಸೊ N1 ವ್ಯಾಲ್ಯೂ ಗೊತ್ತು, P1 ವ್ಯಾಲ್ಯೂ ಗೊತ್ತು, N2 ವ್ಯಾಲ್ಯೂ ಗೊತ್ತು, P2 ವ್ಯಾಲ್ಯೂ ಗೊತ್ತು. ಸೊ ಇವಾಗ ನಾವು P ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. P ವಿಲ್ ಬಿ ಈಕ್ವಲ್ ಟು N1 ಇಂಟು P1 ಪ್ಲಸ್ N2 ಇಂಟು P2 ಹೋಲ್ ಡಿವೈಡೆಡ್ ಬೈ N1 ಪ್ಲಸ್ N2. ಗೊತ್ತಾಯ್ತಾ ಫಾರ್ಮುಲಾ ಏನು? N1 ಇಂಟು P1 ಪ್ಲಸ್ N2 ಇಂಟು P2 ಡಿವೈಡೆಡ್ ಬೈ N1 ಪ್ಲಸ್ N2. N1 ವ್ಯಾಲ್ಯೂ ಏನಿರೋದು ನನಗೆ 500 ಇಂಟು P1 ವ್ಯಾಲ್ಯೂ. ಸೊ P1 ವ್ಯಾಲ್ಯೂ 0.032 ಪ್ಲಸ್ N2 ವ್ಯಾಲ್ಯೂ ಎಷ್ಟಿರೋದು 100 ಇಂಟು P2 ವ್ಯಾಲ್ಯೂ ಎಷ್ಟಿರೋದು 0.03 ಹೋಲ್ ಡಿವೈಡೆಡ್ ಬೈ N1 ಪ್ಲಸ್ N2. N1 500, N2 100. ಸೊ 500 ಪ್ಲಸ್ 100 ಆಗುತ್ತೆ. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ವ್ಯಾಲ್ಯೂ ಏನು ಬರುತ್ತೆ, 500 ಇಂಟು 0.032 ಪ್ಲಸ್ 100 ಇಂಟು 0.03. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 19 ಹೋಲ್ ಡಿವೈಡೆಡ್ ಬೈ 500 ಪ್ಲಸ್ 100 ಅಂತಂದ್ರೆ 600. ಸೊ 19 ಬೈ 600, 19 ಹೋಲ್ ಡಿವೈಡೆಡ್ ಬೈ 600 ವ್ಯಾಲ್ಯೂ ಈಸ್ 0.0316. ಹಾಗಾದ್ರೆ Q ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು, P ವ್ಯಾಲ್ಯೂ ಗೊತ್ತಾಯ್ತಲ್ವಾ. ಸೊ Q ವಿಲ್ ಬಿ ಈಕ್ವಲ್ ಟು 1 ಮೈನಸ್ P. ಸೊ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಸಾಲ್ವ್ ಮಾಡಿದ್ವಲ್ವಾ, Q is equal to 1 ಮೈನಸ್ P. ಸೊ Q ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಮೈನಸ್ P ವ್ಯಾಲ್ಯೂ ಏನಿದೆ 0.0316 ಇದೆ. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ 1 ಮೈನಸ್ 316 ವ್ಯಾಲ್ಯೂ ಎಷ್ಟು ಬಂತು ನನಗೆ, ವ್ಯಾಲ್ಯೂ is 0.9684. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ Q. ಈಗ
ನಾವು ಎರರ್ ಅನ್ನ ಕಂಡುಹಿಡಿಬಹುದು. ಯಾಕೆ? ಕ್ಯೂ ವ್ಯಾಲ್ಯೂ ಗೊತ್ತು, ಪಿ ವ್ಯಾಲ್ಯೂ ಗೊತ್ತು, ಮತ್ತೆ N1 ಮತ್ತೆ N2 ವ್ಯಾಲ್ಯೂ ಗೊತ್ತಿದೆ, ಅದಕ್ಕೋಸ್ಕರ. ಸೊ ಎರರ್ ಇ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಪಿ ಇಂಟು ಕ್ಯೂ ಇಂಟು 1/N1 ಪ್ಲಸ್ 1/N2. ಸೊ ದಿಸ್ ಈಸ್ ದ ಫಾರ್ಮುಲಾ. ಗೊತ್ತಾಯ್ತಾ? ಪಿ ಇಂಟು ಕ್ಯೂ ಇಂಟು 1/N1 ಪ್ಲಸ್ 1/N2. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಪಿ ವ್ಯಾಲ್ಯೂ ಏನಿರೋದು ನನಗೆ ರೂಟ್ ಆಫ್ 0.0316 ಇಂಟು ಕ್ಯೂ ವ್ಯಾಲ್ಯೂ ಏನಿರೋದು ನನಗೆ 0.9684 ಇಂಟು 1/N1. ಸೊ N1 ವ್ಯಾಲ್ಯೂ ಏನಿರೋದು ನನಗೆ 500. ಸೊ 1/500 ಪ್ಲಸ್ 1/N2 ವ್ಯಾಲ್ಯೂ ಏನಿರೋದು ನನಗೆ 100. ಸೊ ಫಸ್ಟ್ ಏನು ಮಾಡಿ ಅಂತಂದ್ರೆ 1/500 ಪ್ಲಸ್ 1/100 ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 1 ಡಿವೈಡೆಡ್ ಬೈ 500 ಪ್ಲಸ್ 1 ಡಿವೈಡೆಡ್ ಬೈ 100. ಸೊ ಏನಾಗುತ್ತೆ ವ್ಯಾಲ್ಯೂ ನಮಗೆ 0.012 ಬರುತ್ತೆ. ಸೊ ಇ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 0.0316 ಇಂಟು 0.9684 ಇಂಟು 0.012. ಸೊ ಅಷ್ಟನ್ನು ಕೂಡ ಒಂದೇ ಸಲ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ರೂಟ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ರೂಟ್ ಆಫ್ 0.0316 ಇಂಟು 0.9684 ಇಂಟು 0.012. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? ಇ ವಿಲ್ ಬಿ ಈಕ್ವಲ್ ಟು 2.065 ಇಂಟು 10⁻³ ಗೊತ್ತಾಯ್ತಾ? ಸೊ ಎರರ್ ವ್ಯಾಲ್ಯೂ ಎಷ್ಟು ಬಂತು? 2.065 ಇಂಟು 10⁻³ ಬಂತು. ಸೊ ಈ ಎರರ್ ವ್ಯಾಲ್ಯೂಗಳನ್ನೆಲ್ಲದನ್ನು ಇಟ್ಕೊಂಡು ನಾನು ಝಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. ಝಡ್ ವ್ಯಾಲ್ಯೂ ಬಂದ್ರೆ ನಮಗೆ ಗೊತ್ತಾಗುತ್ತೆ ಏನಾದ್ರೂ ಕೂಡ ಮಿಷಿನ್ ಇಂಪ್ರೂವ್ ಆಗಿದೆಯೋ ಆಫ್ಟರ್ ಓವರ್ ಹಾಲಿಂಗ್ ಇಲ್ವೋ ಅಂತ. ಸೊ ಝಡ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು P1 ಮೈನಸ್ P2 ಹೋಲ್ ಡಿವೈಡೆಡ್ ಬೈ ಇ. ಸೊ ನಾನು ಇವಾಗ ಡೈರೆಕ್ಟ್ ಆಗಿ ಫಾರ್ಮುಲಾಗಳು ಪಟ ಅಂತ ಬರೀತಾ ಇದ್ದೀನಿ. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ನಾನೊಂದು 5-6 ಪ್ರಾಬ್ಲಮ್ ಅಂತೂ ಸಾಲ್ವ್ ಮಾಡಿರ್ತೀನಲ್ವಾ. ನೀವು ಒಂದು 5-6 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಫಾರ್ಮುಲಾಗಳು ಒಂಥರ ಗಟ್ಟಾದಂಗೆ ಆಗ್ಬಿಡ್ತವೆ. ಬರಿತಾನೆ ಹೋಗ್ತೀರಾ, ಸರಿನಾ? ಒಂದೇ ಫ್ಲೋ ಅಲ್ಲಿ ಬರಿಬಹುದು. P1 ವ್ಯಾಲ್ಯೂ ಏನಿದೆ ನನಗೆ 0.032 ಮೈನಸ್ P2 ವ್ಯಾಲ್ಯೂ ಏನಿರೋದು ನನಗೆ 0.03 ಹೋಲ್ ಡಿವೈಡೆಡ್ ಬೈ ಎರರ್ ವ್ಯಾಲ್ಯೂ ಏನಿರೋದು 2.065 ಇಂಟು 10⁻³ ಸೊ ಅಷ್ಟನ್ನು ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ. 0.032 ಮೈನಸ್ 0.03 ಡಿವೈಡೆಡ್ ಬೈ 2.065 ಇಂಟು 10⁻³ ಸೊ ವ್ಯಾಲ್ಯೂ ಏನಾಗುತ್ತೆ ನನಗೆ? ವ್ಯಾಲ್ಯೂ ಈಸ್ 0.0319 ಬಂದಿದೆ. ಸೊ ಝಡ್ ವ್ಯಾಲ್ಯೂ ನನಗೆ ಇವಾಗ ಗೊತ್ತಾಯ್ತು. ಸೊ ಈಗ ಅವ್ರು ಏನು ಹೇಳ್ತಾ ಇರೋದು, ಇಲ್ಲಿ ನಮಗೆ 5% ಲೆವೆಲ್ ಸಿಗ್ನಿಫಿಕೆಂಟು ಅಥವಾ 1% ಲೆವೆಲ್ ಸಿಗ್ನಿಫಿಕೆಂಟು ಅಂತ ಹೇಳಿಲ್ಲ. ಸೊ ಅವ್ರು ಕೊಟ್ಟಿಲ್ಲ ಅಂತಂದ್ರೆ 5% ಸಿಗ್ನಿಫಿಕೆಂಟ್ ಲೆವೆಲ್ ಅನ್ನೇ ಕಂಡಿಡಿರಿ, ಸರಿನಾ? ಅವ್ರ ಕ್ವಶನ್ ಅಲ್ಲಿ 5% ಅಥವಾ 1% ಅಂತ ಕೊಟ್ಟಿಲ್ಲ ಅಂತಂದ್ರೆ 5% ಸಿಗ್ನಿಫಿಕೆಂಟ್ ಲೆವೆಲ್ಗೆ ಕಂಡಿಡಿಬೇಕು. ಸೊ ಇವಾಗ 5% ಸಿಗ್ನಿಫಿಕೆಂಟ್ ಲೆವೆಲ್ ಅಂದ್ರೆ ನೋಡಿ, ಇಲ್ಲಿ ಅವ್ರೇನಾದ್ರೂ 5% ಸಿಗ್ನಿಫಿಕೆಂಟ್ ಲೆವೆಲ್ ಅಂದ್ರೆ 1.96 ಅನ್ನ ಯೂಸ್ ಮಾಡ್ತೀವಿ. ಅದೇ ಏನಾದ್ರೂ 1% ಸಿಗ್ನಿಫಿಕೆಂಟ್ ಲೆವೆಲ್ ಅಂತಂದ್ರೆ 2.58 ಅನ್ನ ಯೂಸ್ ಮಾಡ್ತೀವಿ ಅಲ್ವಾ? ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನಾವು ಯೂಸ್ ಮಾಡಿದ್ವಿ. ಈಗ ಅಲ್ಲಿ ಕೊಟ್ಟಿಲ್ವಲ್ಲ, ಅದಕ್ಕೋಸ್ಕರ 5% ಅನ್ನ ಯೂಸ್ ಮಾಡ್ತೀನಿ. ಏನಾದ್ರೂ ಝಡ್ ವ್ಯಾಲ್ಯೂ 1.96 ಗಿನ್ನ ಕಡಿಮೆ ಇದೆ ಅಂತಂದ್ರೆ ಈ ಒಂದು ಹೈಪೋಥಿಸಿಸ್ ನನಗೆ ಅಕ್ಸೆಪ್ಟ್ ಆಗುತ್ತೆ. ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗಿದೆ ಅಂತಂದ್ರೆ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್. ಸೊ ಅಂದ್ರೆ ಓವರ್ ಆಲಿಂಗ್ ಆಗೋದಕ್ಕಿಂತ ಮುಂಚೆ ಮತ್ತೆ ಆಮೇಲೆ ಏನು ಕೂಡ ಚೇಂಜಸ್ ಆಗಿಲ್ಲ ಅಂತಾನೆ ಬರಿಬೇಕಾಗತ್ತೆ. ಯಾವಾಗ ಹೈಪೋಥಿಸಿಸ್ ಅಕ್ಸೆಪ್ಟ್ ಆದ್ರೆ. ಏನಾದ್ರೂ ಕೂಡ ಈ ಝಡ್ ವ್ಯಾಲ್ಯೂ ಗ್ರೇಟರ್ ದೆನ್ 1.96 ಬಂತು ಅಂತಂದ್ರೆ ನಮ್ಮ ಹೈಪೋಥಿಸಿಸ್ ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಆಗಿದೆ ಅಂತಂದ್ರೆ ಅಲ್ಲಿ ಏನಂತ ಬರಿಬಹುದು? ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಈತೆ ಅಂತ ಬರಿಬಹುದು. ಸೊ ಈಗ ಝಡ್ ವ್ಯಾಲ್ಯೂ ಏನ್ ಬಂದಿರೋದು? ಝಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0.0319 ಬಂದಿದೆ, ವಿಚ್ ಇಸ್ ಲೆಸ್ ದೆನ್ 1.96. ಯಾವಾಗ ಝಡ್ ವ್ಯಾಲ್ಯೂ ಲೆಸ್ ದೆನ್ 1.96 ಬರುತ್ತೆ, ಸೊ ಇದನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಈ ಒಂದು ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗುತ್ತೆ. ಹೈಪೋಥಿಸಿಸ್ ಅಕ್ಸೆಪ್ಟ್ ಆಯ್ತು ಅಂತಂದ್ರೆ ನೋ ಚೇಂಜಸ್ ಅಂತಂದ್ರೆ ನೋ ಸಿಗ್ನಿಫಿಕೆಂಟ್ ಚೇಂಜ್ ಆಗಿದೆ, ಏನು ಕೂಡ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಅರ್ಥ. ಸೊ ಬರೀತಾ ಹೋಗೋಣ. ಸಿನ್ಸ್ ಝಡ್ ವ್ಯಾಲ್ಯೂ ಈಸ್ ಲೆಸ್ ದೆನ್ 1.96 ದ ಹೈಪೋಥಿಸಿಸ್ ಈಸ್ ಅಕ್ಸೆಪ್ಟೆಡ್. ಹೈಪೋಥಿಸಿಸ್ ಈಸ್ ಅಕ್ಸೆಪ್ಟೆಡ್ at 5% level of significance. ಸರಿನಾ? ಇದನ್ನ ಮೆನ್ಷನ್ ಮಾಡಿ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ. ಸೊ ಇದರಿಂದ ನಾವು ಕನ್ಕ್ಲೂಷನ್ ಏನ್ ಬರಿಬಹುದು? ದಸ್ ದೇರ್ ಈಸ್ ನೋ ಇಂಪ್ರೂವ್ಮೆಂಟ್
ಯಾಕೆ ನೋ ಇಂಪ್ರೂವ್ಮೆಂಟ್ ಅಂತಂದ್ರೆ ಏನಾದ್ರೂ ಕೂಡ ರಿಜೆಕ್ಟ್ ಆಗಿದ್ರೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ಬೋದಿತ್ತು, ಬಟ್ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗಿರೋದ್ರಿಂದ ನೋ ಇಂಪ್ರೂವ್ಮೆಂಟ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಸೊ ಇಷ್ಟನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಈ ಒಂದು ಬಾಕ್ಸ್ ಏನ್ ಬರೆಯುವಂತ ಅವಶ್ಯಕತೆ ಇಲ್ಲ, ಇವೆರಡು ವ್ಯಾಲ್ಯೂ ಗೊತ್ತಿರಬೇಕು. 5% ಇದ್ರೆ 1.96 ಗಿನ್ನ ಝೆಡ್ ವ್ಯಾಲ್ಯೂ ಕಡಿಮೆ ಇರಬೇಕು. ಕಡಿಮೆ ಇತ್ತು ಅಂತಂದ್ರೆ ಅದು ಅಕ್ಸೆಪ್ಟ್ ಆಗುತ್ತೆ, ಅಕ್ಸೆಪ್ಟ್ ಆಗಿದೆ ಅಂತಂದ್ರೆ ನೋ ಚೇಂಜಸ್. ಆ ತರ 1% ಅಂತ ಏನಾದ್ರೂ ಕೇಳಿದ್ರೆ ಲೆಸ್ ದೆನ್ 2.58 ಇರಬೇಕು, ಏನಾದ್ರೂ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗಬೇಕು ಅಂದ್ರೆ ಝೆಡ್ ವ್ಯಾಲ್ಯೂ. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ ಕ್ಲಿಯರ್ ಆಗುತ್ತೆ. ಎಕ್ಸ್ಟ್ರಾ ಪ್ರಾಬ್ಲಮ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.